ಈಗ ಒಂದ್ ಕಡೆ ಏನು 8ನೇ ಪಾಯಿಂಟ್ ನಲ್ಲಿ ಶೋಧ ನಡೀತಾ ಇದೆ. ಅಲ್ಲಿ 5 ಅಡಿ ಆಳವನ್ನ ತೆಗೆದಿದ್ದಾರೆ. ಇನ್ನಷ್ಟು ಮಣ್ಣು ತೆಗಿತಾ ಇದ್ದಾರೆ ಕಾರ್ಮಿಕರು. ಈಗಾಗಲೇ 5 ಅಡಿ ತೆಗೆದಾಗಿದೆ. ಶೋಧ ಕಾರ್ಯ ಮುಂದುವರೆಸಿದೆ ಎಸ್ಐಟಿ. 8ನೇ ಪಾಯಿಂಟ್ಸ್ ನಲ್ಲಿ ಏನು ಶೋಧವನ್ನ ನಡೆಸಲಾಗ್ತಾ ಇದೆ. ಸುತ್ತಮುತ್ತ ಸಂಪೂರ್ಣವಾಗಿ 5 ಅಡಿಯಷ್ಟು ಆಳವನ್ನ ತೆಗೆದಿದ್ದಾರೆ. ಆದ್ರೆ ಇವರಿಗೂ ಕೂಡ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. ಒಂದ್ ಕಡೆ ಪುತ್ತೂರು ಎಸಿ ಇದ್ದಾರೆ, ಎಸ್ಐಟಿ ಎಸ್ಪಿ ಇದ್ದಾರೆ, ವೈದ್ಯರಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳಿದ್ದಾರೆ. ನೋಡಿ, 8ನೇ ಪಾಯಿಂಟ್ ನಲ್ಲಿ ನೀರು ಜಿನುಗ್ತಾ ಇದೆ. ಪಕ್ಕದಲ್ಲೇ ನದಿ ಇರೋದ್ರಿಂದ ನೀರು ಕೂಡ ಅಲ್ಲಿ ಬರ್ತಾ ಇದೆ. ನೀರು ಹೊರ ಹಾಕೋಕೆ ಮೋಟಾರ್ ಅನ್ನ ಕೂಡ ಅಲ್ಲಿ ಬಳಸಲಾಗ್ತಾ ಇದೆ. ನೋಡಿ, ನದಿ ಪಕ್ಕನೇ ಇರುವಂತಹ ಸ್ಥಳ ಆಗಿರುವಂತಹ ಕಾರಣದಿಂದಾಗಿ ಅಲ್ಲಿ ಆಳ ಆಗದಷ್ಟು ಕೂಡ ಅಲ್ಲಿ ನೀರಿನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಹೀಗಾಗಿ ಅದು ಒಂದು ಕೂಡ ಸವಾಲಾಗಿದೆ ಎಸ್ಐಟಿ ಅಧಿಕಾರಿಗಳಿಗೆ. ಒಂದ್ ಕಡೆ ನೀರು ಕೂಡ ಬರ್ತಾ ಇರುವಂತಹ ಕಾರಣದಿಂದಾಗಿ ಮೋಟಾರ್ ಮುಖಾಂತರವಾಗಿ ನೀರನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ ಕೂಡ ಅಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಸವಾಲನ್ನ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ ಒಂದ್ ಕಡೆ ಸೊಪ್ಪು ಗಿಡಗಳೆಲ್ಲವೂ ಕೂಡ ಇದೆ, ಅದನ್ನೆಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಂಡ್ರು. ಜೊತೆಗೆ ಅಲ್ಲಿ ಬಂಡೆಗಳು ಕೂಡ ಸಿಕ್ತು, ಅದನ್ನು ಕೂಡ ತೆರವು ಮಾಡಿದ್ರು. ಈಗ ನೀವೇನ್ ನೋಡ್ತಾ ಇದ್ದೀರಿ, ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇಷ್ಟವರೆಗೂ ಕೂಡ ಪರದೆಯನ್ನ ಕಟ್ಟಲಾಗಿತ್ತು. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಗಳು ಒಂದ್ ಕಡೆ 5 ಅಡಿಯಷ್ಟು ಆಳ ಆಗಿದ್ರೂ ಕೂಡ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. ಜೊತೆಗೆ ನೀರು ಕೂಡ ಅಲ್ಲಿ ಬರ್ತಾ ಇದೆ. ಪಕ್ಕದಲ್ಲೇ ನದಿ ಇರುವಂತಹ ಕಾರಣದಿಂದಾಗಿ ಒಳಹರಿವು ಅಂದ್ರೆ ಒಳಗಡೆಯಿಂದಲೂ ಕೂಡ ಮಣ್ಣಿನ ಒಳಗಡೆ ತೇವಾಂಶ ಇರುತ್ತೆ. ಹಾಗಾಗಿ ನೀರು ಕೂಡ ಅಲ್ಲಿ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮೋಟಾರನ್ನ ಬಳಕೆ ಮಾಡಿಕೊಂಡು ಆ ನೀರನ್ನ ಹೊರಗಡೆ ತೆಗೆಯಲಾಗ್ತಾ ಇದೆ. 8ನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಮುಕ್ತಾಯವಾಗಿದೆ. 6 ಅಡಿ ಆಳ ಹಾಕಿದ್ರೂ ಕೂಡ ಕಳೆಬರ ಪತ್ತೆ ಆಗಿಲ್ಲ. 8ನೇ ಪಾಯಿಂಟ್ ಶೋಧ ಕಾರ್ಯ ಮುಕ್ತಾಯ ಆಗಿದೆ ಅನ್ನೋದು ಸದ್ಯದ ಅಪ್ಡೇಟ್ಸ್. 6 ಅಡಿ ಆಳವನ್ನ ತೆಗೆಯಲಾಯಿತು. ಆದ್ರೆ ಯಾವುದೇ ರೀತಿಯಲ್ಲಿ ಕುರುಹುಗಳು ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದು ಶವದ ಅಸ್ಥಿ ಪಂಜರ ಸಿಕ್ಕಿತ್ತು. ಅದಾದ ನಂತರದಲ್ಲಿ 7ನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ರೀತಿಗಳು ಮೂಳೆಗಳು ಸಿಕ್ಕಿಲ್ಲ ಅಥವಾ ಯಾವುದೇ ರೀತಿ ಕುರುಹುಗಳು ಸಿಕ್ಕಿಲ್ಲ. ಒಂದು ಕರ್ಚೀಫ್ ಮಾತ್ರ ಸಿಕ್ಕಿತ್ತು. ಈಗ 8ನೇ ಪಾಯಿಂಟ್ ನಲ್ಲೂ ಕೂಡ ಶೋಧ ಮುಗಿಸಿದ್ದಾರೆ ಸಿಬ್ಬಂದಿಗಳು. 8ನೇ ಪಾಯಿಂಟ್ ಶೋಧ ಕಾರ್ಯ ಸದ್ಯ ಮುಕ್ತಾಯವಾಗಿದೆ ಅನ್ನುವಂಥ ಅಪ್ಡೇಟ್ಸ್ ಸಿಗ್ತಾ ಇದೆ. 6 ಅಡಿವರೆಗೂ ಕೂಡ ಆಳವನ್ನ ತೆಗೆಯಲಾಯಿತು. ಅಷ್ಟು ಕಾನನದ ಮಧ್ಯೆ ಗಿಡಗಂಟೆಗಳ ಮಧ್ಯದಲ್ಲಿ ಈ ಒಂದು ಆತ್ಮೂವರನ್ನ ಬಳಸ್ಕೊಂಡು ಮೋಟಾರ್ಗಳನ್ನ ಬಳಸ್ಕೊಂಡು ಎಸ್ಐಟಿ ಅಧಿಕಾರಿಗಳು ಅಲ್ಲೇ ಮೊಕ್ಕಾಂ ಹೂಡಿ ಸುಮಾರು 65 ಜನರಷ್ಟು ಕಾರ್ಮಿಕರು ಅಲ್ಲಿ ಕೂಡ ಕಾರ್ಮಿಕರನ್ನ ಬಳಕೆ ಮಾಡಿಯೇ ಅಲ್ಲಿ ಮಣ್ಣನ್ನ ತೆಗೆಯಲಾಯಿತು. ಇಷ್ಟೆಲ್ಲ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿ ಕಳೆಬರ ಸಿಕ್ಕಿಲ್ಲ ಅನ್ನೋದು ಸದ್ಯ ಗೊತ್ತಾಗ್ತಾ ಇದೆ. ನೋಡಿ, 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಒಂದು ಶವದ ಅಸ್ಥಿ ಪಂಜರ ಸಿಕ್ಕಿರೋದು. ಅದು ಬಿಟ್ರೆ 13 ಪಾಯಿಂಟ್ಸ್ಗಳಲ್ಲಿ ಈವರೆಗೂ ಕೂಡ ಒಂದು ಭಾಗದಲ್ಲಿ ಮಾತ್ರ ಸಿಕ್ಕಿರೋದು. ಇನ್ನುಳಿದಂತೆ ಯಾವುದೇ ಭಾಗದಲ್ಲಿ ಯಾವುದೇ ರೀತಿ ಕುರುಹುಗಳಿಲ್ಲ. ಒಂದು ಕರವಸ್ತ್ರ ಬಿಟ್ರೆ 7ನೇ ಪಾಯಿಂಟ್ ನಲ್ಲಿ ಮತ್ತೆ ಯಾವುದು ಕೂಡ ಪತ್ತೆಯಾಗಿಲ್ಲ. 8ನೇ ಪಾಯಿಂಟ್ ಅಲ್ಲೂ ಕೂಡ ಈಗ ಶೋಧ ಮುಗ್ದಿದೆ ಅನ್ನುವಂಥ ಅಪ್ಡೇಟ್ಸ್ ಸದ್ಯ ಸಿಗ್ತಾ ಇರುವಂಥದ್ದು. ಈವರೆಗೂ ಕೂಡ ಭಾರಿ ಪ್ರಯತ್ನಗಳಾಯ್ತು. ಇವತ್ತು 7ನೇ ಪಾಯಿಂಟ್ ಆಯ್ತು, 2 ಕಡೆ ಮಾತ್ರ ಮಾಡೋದಕ್ಕೆ ಸಾಧ್ಯವಾಯಿತು. ಈಗ 8ನೇ ಪಾಯಿಂಟ್ನ ಶೋಧ ಕಾರ್ಯ ಕೂಡ ಸದ್ಯ ಮುಕ್ತಾಯವಾಗಿದೆ. ನೋಡ್ತಾ ಇದ್ದೀವಿ, ಲೈವ್ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಎಸ್ಐಟಿ ಅಧಿಕಾರಿಗಳು ಸದ್ಯ ಅಲ್ಲಿ ಶೋಧವನ್ನ ಮುಗಿಸಿದ್ದಾರೆ.